ಈ ಅಂಗನವಾಡಿ ಕಾರ್ಯಕರ್ತಾಗ ಪೌಷ್ಟಿಕ ಆಹಾರದ ಕೆಲವು ಹಗರಣೆಯನ್ನು ಕೆಲವು ಅಧಿಕಾರಿಗಳು ಮತ್ತು ಪೊಲೀಸ್ ಮುಖಾಂತರ ರೇಡ್ ಮಾಡಿ ಅದು ಎಲ್ಲ ಅಂಗನವಾಡಿ ಟೀಚರ್ಸ್ ಮತ್ತು ಈ ಬತ್ತೂಲ್ ಕಿಲೇದಾರದ ಕೆಲವು ಹೆಸರದ ಕೇಳಿ ಬಂದಿತ್ತು. ನಾವು ಬತ್ತೂಲ್ ಕಿಲೇದಾರ್ಗೆ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ, ಅವ್ರು ನಮ್ಗೆ ಸಿಗಲಿಲ್ಲ. ಮತ್ತು ದೂರವಾಣಿ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡಿದರೂ ಸಿಗಲಿಲ್ಲ. ಅದಕ್ಕೆ ನಾನು ದಿವಸ ಪೇಪರ್ನಲ್ಲಿ ಟಿ ವಿ ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ನಾಯಕಿ ಅಂಥೇಳಿ ಪಕ್ಷದ ಹೆಸರಿಗೆ ಒಂದು ಕೆಟ್ಟ ಹೆಸರು ಬರ್ತಾಯಿದ್ದು. ಅದಕ್ಕೆ ನಾನು ತಕ್ಷಣ ಬತ್ತೂಲ್ ಕಿಲೇದಾರ್ಗೆ ನಾನು ಪಕ್ಷದನ ಅಮಾನತುಗೊಳಿಸೀನಿ. ನಂತರ ದಿನ ಒಂದು ಆರೋಪ ಟಿ ವಿ ಮುಖಾಂತರ ಆಯ್ತು, ಪೇಪರ್ ಮುಖಾಂತರ ಆಯ್ತು, ಸಾರ್ವಜನಿಕ ಆಯ್ತು, ನಾನು ಕೇಳಿಸ್ತಾ ಇದ್ದೀನಿ. ಆದರೆ ಅವ್ರು ಬಂದು ಸರೆಂಡರ್ ಆಗಿದ್ರೆ ಅಥವಾ ನಮ್ಗೆ ಸಂಪರ್ಕ ಮಾಡಿದ್ರೆ ಅದೇನು ಹಕ್ಕಿಕತ್ ಅಂತ ನಮ್ಗೆ ತಿಳಿತಿತ್ತು. ಆದರೆ ಅವ್ರಿಗೆ ಎಲ್ಲಿ ಅದಾರ ಏನಿಲ್ಲ ಅಂತ ಇನ್ನೂ ಮಟ್ಟ ಗೊತ್ತಿಲ್ಲ. ಭಾಳಷ್ಟು ಜನ ಇದರಲ್ಲಿ ಸಫರ್ ಆಗ್ಯಾರ. ಕೆಲವು ಹೆಣ್ಮಕ್ಕಳು, ಅದು ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಎಲ್ಲ ಕಮ್ಯುನಿಟಿ ಹೆಣ್ಮಕ್ಕಳು ಸುದಾ ಜೈಲಿನಲ್ಲಿ ಹಾಕಿದ್ದಾರೆ. ಅವ್ರಿಗೆ ಕೆಲವು ಆರೋಗ್ಯ ಸರಿ ಇಲ್ಲ ಅಂಥೇಳಿ ಕಿಮ್ಸ್ನಲ್ಲಿದ್ದಾರೆ, ಜಾಮೀನಿಗೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಂತಾರೆ ಈ ಗಂಭೀರ ಆರೋಪ ಇದ್ದಾಗ ನಾವು ಪಕ್ಷದ ಜಾತಿ ಪಕ್ಷ ನೋಡಬಾರ್ದು. ಏನು ತಪ್ಪು ಮಾಡಿದ ಅವ್ರ ಮ್ಯಾಗೆ ಕ್ರಮ ತಗೊಳ್ಳಿ, ಅದಕ್ಕೆ ನಾವು ಏನು ಅಭ್ಯಂತರ ಇಲ್ಲ. ಅಲ್ಲಿ ನೋಡ್ರಿ, ತಪ್ಪು ಮಾಡಿದ್ರಾಗ ಶಿಕ್ಷೆ ಆಗಲೇಬೇಕು. ನಾನು ಯಾರಿಗ ಸಮರ್ಥನೆ ಮಾಡೋಂಗಿಲ್ಲ. ಆದರೆ ಅವ್ರು ನಮ್ಗೆ ಸಂಪರ್ಕ ಮಾಡಿ ಅವ್ರು ಎದುರುಗಡೆ ಬಂದು ಮಾತಾಡಿದ್ರು ಗೊತ್ತಾಗೋದಿಲ್ಲ ಅವ್ರಿಗೆ ತಪ್ಪು ಮಾಡ್ಯಾರ ಇಲ್ಲ ಅಂಥೇಳಿ. ಇವಾಗ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಮತ್ತು ನಾನು ನೋಡ್ತಾ ಇದ್ದೀನಿ ದಿವಸ ನ್ಯೂಸ್ನಲ್ಲಿ ಒಂದು ಕೆಟ್ಟ ಹೆಸರು ಬರ್ತಾಯಿದೆ. ಮತ್ತು 1-2-3 ಆರೋಪ ಜಾಸ್ತಿನೇ ಬರ್ತಾಯಿದೆ ಅಂತೂ ಕಡಿಮೆ ಆಗ್ತಾಯಿಲ್ಲ. ನಾನು ಅದರ ಬಗ್ಗೆ ಪಕ್ಷ ವರಿಷ್ಠರು ಇದ್ದಾರೆ, ಸ್ಥಳೀಯ ನಾಯಕರು ಇದ್ದಾರೆ, ನಾವು ಚರ್ಚೆ ಮಾಡ್ತೀವಿ. ಆಕಿಗೆ ಏನು ಪೊಲೀಸರೀಗ ನಾನು ಮೊನ್ನೆ ಕೇಳಿದೆ, ಆಕಿ ಮ್ಯಾಗ ಹಾಕಿದ ಕೇಸನ್ನು ಕ್ವಾಶ್ ಆಗಿದೆ ಅಂತ ಹೈಕೋರ್ಟ್ನಲ್ಲಿ. ಮತ್ತು ಬೇರೆ ಟೀಚರ್ಸ್ಗೆ ಪಾಪ ಜೈಲ್ನಾಗ ಅದಾರ. ಭಾಳ ಮಂದಿ ಆರೋಗ್ಯ ಸರಿ ಇಲ್ಲ, ಕಿಮ್ಸ್ನಾಗ ಅಡ್ಮಿಟ್ ಇದ್ದಾರೆ. ಇಂಥ ಯಾವ ಥರ ಕೇಸ್ ಮಾಡ್ಯಾರ, ಏನು ಯಾವ ಥರ ತನಿಖೆ ನಡೆಸಿದ್ದಾರೆ ಅದು ನಮ್ಗೆ ಗೊತ್ತಾಗಬೇಕು. ಇದ್ರಾಗ ನಾವು ಗಂಭೀರವಾಗಿ ತೊಗೊಂಡಿಲ್ಲ. ಯಾಕೆ ಈಗ ಒಂದು ಪೌಷ್ಟಿಕ ಆಹಾರ ಅಂದರೆ ಸಣ್ಣ ಮಕ್ಕಳಿಗೆ ಮುಟ್ಟಬೇಕಾಗಿದ್ದ ಆಹಾರ ಇಂಥ ಎಲ್ಲ ಯಾರಾದರೆ ಇಂಥ ತಪ್ಪಿಸಿದ್ರ ಮ್ಯಾಗ ಸರ್ಕಾರ ಕ್ರಮ ತೊಗೋಬೇಕಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಅಲ್ಲ, ಪೊಲೀಸ್ ಇಲಾಖೆದ ತನಿಖೆ ಬಗ್ಗೆ ನಾ ಈಗ ಸದ್ಯಕ್ಕೆ ಏನು ಮಾತಾಡೋಂಗಿಲ್ಲ, ಡೀಟೇಲ್ ಗೊತ್ತಾಗಬೇಕು ಮಟ. ಆದರೆ ಅಮಾಯಕರು ಹೆಣ್ಮಕ್ಕಳು ಜೈಲಿನಲ್ಲಿ ಇದ್ದಾರಲ್ಲ, ಏನು ಯಾವ ಮಟ್ಟಿಗೆ ಇವರು ತನಿಖೆ ಮಾಡಿದ್ದಾರೆ, ಅವರು ಯಾರಿಗೆ ಯಾವ ಥರ ಆರೋಪ ಫಿಕ್ಟ್ ಮಾಡಿದ್ದಾರೆ ಅವ್ರು ತಿಳ್ಕೋಬೇಕು. ಸುಮ್ಮನೆ ಒಬ್ಬರು ಮಾಡ್ಯಾರ ಅಂಥೇಳಿ ಮತ್ತೊಬ್ರಿಗೆ ಒಳಗೆ ಹಾಕೋದು ಸರಿ ಇಲ್ಲ ಅಂಥೇಳಿ ನನ್ನ ಅನಿಸಿಕೆ. ಈಗ ಅಲ್ಲಿ ಹುಬ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸಾದ್ ಅವರು ML ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಅರ್ಧ ಭಾಗ ಸಿಟಿ ಬರೋದು ವಿನಯ್ ಕುಲಕರ್ಣಿಗೆ, ಅವರು ಅಲ್ಲಿ ಶಾಸಕರಿದ್ದಾರೆ. ಅವ್ರವರು ಪಕ್ಷದಲ್ಲಿ ದುಡ್ದವ್ರು, ಅವ್ರು ಕೊಟ್ಟಿದ್ದವ್ರು ಅವ್ರಿಗೆ ಗುರುತಿಸಿ ಅವರು ನಾಮಿನೇಟ್ ಮಾಡತ್ತಾರೆ. ನಾನೊಂದು ಪಕ್ಷದ ಅಧ್ಯಕ್ಷ ಆಗಿ ನೀವು ನಾಮಿನೇಷನ್ ತಗೋರಿ, ಪಕ್ಷದ ವೇದಿಕೆ ಆಯ್ತು ಮತ್ತು ಸರ್ಕಾರ ಮಟ್ಟದಲ್ಲಿ ನಾಮಿನೇಷನ್ ಮಾಡೋದು ನೋಡಿದರೆ ನಾವು ಯಾರು ನಿಷ್ಠಾವಂತ ಕಾರ್ಯಕರ್ತರು, ಯಾರು ಪಕ್ಷಕ್ಕೆ ಸಮಯ ಕೊಟ್ಟು ದುಡ್ದಾರೆ ಅಂಥವ್ರಿಗೆ ನಾನು ನಾಮಿನೇಟ್ ಮಾಡಿದ್ದೀನಿ. ಮುಂದೆ ಬರೋ ದಿವಸ ಒಳಗಾಯ್ತು ಪಕ್ಷಕ್ಕೆ ಯಾರು ದುಡ್ದಾರೋ ಅವ್ರಿಗೆ ಸ್ಥಾನಮಾನ ಸಿಗಬೇಕಂತ ನಮ್ಮದು ಆಸೆ. ನಾವು ಅಂಥವ್ರ ಸಲುವಾಗಿ ನಾನು ಭಾಳಷ್ಟು ಪ್ರಯತ್ನ ಮಾಡ್ತೀನಿ. ದುಡ್ದವ್ರಿಗೆ ಖಂಡಿತ ಸ್ಥಾನಮಾನ ಕೊಡಬೇಕು. ಯಾರು ದುಡಿತಾರೆ ಯಾರೆಲ್ಲ ನಮ್ಗೆ ಗೊತ್ತಿದೆ. ಕೆಲವರ ರೂಢ ಇದೆ, ಸುಮ್ಮನೆ ನಾನು 30 ವರ್ಷದಿಂದ ಅದೀನಿ, 40 ವರ್ಷದ ಅದೀನಿ ಅಂಥೇಳಿ ನೀವು ನೋಡ್ತೀರಿ. ದಿವಸ ಯಾವುದೋ ಒಂದು ವಿರೋಧ ಪಕ್ಷನಿದ್ದಾಗ ಹಲವಾರು ಪ್ರತಿಭಟನೆ ಮಾಡಿದ್ದೀವಿ. ಸಾರ್ವಜನಿಕ ಬಗ್ಗೆ ಏನು ಅವ್ರಿಗೆ ಅನ್ಯಾಯ ಆಗ್ತಿದೆ ಅದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ. ಆವಾಗ ನಮ್ಮ ಜೊತೆ ಯಾರದಾರ, ಯಾರು ಪಕ್ಷಕ್ಕೆ ದುಡ್ದಾರ ನಮ್ಗೆ ಗೊತ್ತಿದೆ. ಅಂಥವ್ರಿಗೆ ನಾವು ನಾಮಿನೇಟ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅಂಥವ್ರ ಹೆಸರು ಶಿಫಾರಸು ಮಾಡಿದ್ದೀನಿ.